ದೇವ್ರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತದಲ್ಲಿ ದೊಡ್ಡ ಅದ್ಭುತ ಯಾವುದು? ಈಗ ಯೇಸು ಸ್ವಾಮಿದೇ ಅದ್ಭುತ. ಸ್ತೋತ್ರ. ಈ ವರ್ಷದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತದಲ್ಲಿ ದೊಡ್ಡ ಅದ್ಭುತ ಯಾವುದು? ಹೆಸರೇ ಅಳಿಸೋದಂಥ ಪರಿಸ್ಥಿತಿಯ ಮಧ್ಯದಲ್ಲಿ ದೇವರು ಹೆಸರನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ನಡೆದಂಥ ಅದ್ಭುತದಲ್ಲಿ ದೊಡ್ಡ ಅದ್ಭುತ ಯಾವುದು? 5 ನಿಮಿಷ ನನಗೆ ಉಸಿರೇ ಇರಲಿಲ್ಲ. ಏಸಪ್ಪ ನನ್ನೆಲ್ಲ ಇದರಿಂದ ಕಾಯ್ದು ಅದೇ. ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ದೇವ್ರು ಮಾಡಿದಂಥ ಅದ್ಭುತದಲ್ಲಿ ನೀವು ನೆನೆಸ್ಕೊಳ್ಬಹುದಾದ ದೊಡ್ಡ ಅದ್ಭುತ ಯಾವುದು? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಜೀವಿತದಲ್ಲಿ ಮಾಡಿರೋದು ಅಂದರೆ ನಮ್ಮ ಈಗ ಮನೆ ಕಟ್ಟಲ್ಲಿ ದೇವರು ಒಳ್ಳೆ ಅದ್ಭುತ ಮಾಡಿದರು. ನನ್ನ ಹತ್ರ ಇದ್ದಿತ್ತಂಥ ಒಂದು 60-70 ಸಾವಿರ ರೂಪಾಯಿ ದುಡ್ಡಲ್ಲಿ 9.5 ಲಕ್ಷವರೆಗೂ ದುಡ್ಡು ದೇವರು ಕೂಡಿಸ್ಬಿಟ್ಟಿದ್ದಾಗಿ ಸ್ತೋತ್ರ. 2025ನೇ ವರ್ಷದಲ್ಲಿ ದೇವರು ನನಗೆ ಮಾಡಿದಂಥ ದೊಡ್ಡ ಅದ್ಭುತ ಅಂದರೆ ಹೇರಳವಾದ ದೇವರ ವಾಕ್ಯವನ್ನು ನಾನು ಕೇಳಲಿಕ್ಕೆ ಸಾಧ್ಯವಾಯಿತು. ಹೆಚ್ಚಾದಂಥ ದೈವ ಸಾನ್ನಿಧ್ಯವನ್ನು ನನ್ನಿಂದ ಅನುಭವಿಸಲಿಕ್ಕೆ ಸಾಧ್ಯವಾಯಿತು. ದೇವರು ಕೊಟ್ಟಂಥ ಮಾತು ಈ ವರ್ಷ ನೆರವೇರಿತು. ದೇವರು ನನಗೊಂದು ವಾಗ್ದಾನ ಕೊಟ್ಟಿದ್ರು. ಈಗ ಹೊಸ ಕಾರ್ಯಗಳು ತಲೆಬಿರುತ್ತಲೇ ಇವೆ, ಅರಣ್ಯದಲ್ಲಿ ಮಾರ್ಗಗಳು ಸಿದ್ಧವಾಗುತ್ತೆ, ಅಡವಿಯಲ್ಲಿ ನೀರಿನ ಬುಗ್ಗೆ ಹರಿಯುತ್ತೆ. ಆ ಒಂದು ವಾಕ್ಯ 1 ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ವಿ, ಅದು ನೆರವೇರಿತು. ನನಗೆ ಇವಾಗ ಶಿವಮೊಗ್ಗ ತರೀಕೆಯಲ್ಲಿ ಜಾಬ್ ಆಗಿದೆ. ಕೆಲಸದಲ್ಲಿ ನಾನು ಜಾಸ್ತಿ ಇದರಲ್ಲಿದ್ದಾಗ, ಜಾಸ್ತಿ ಬಿಲ್ಡಿಂಗಲ್ಲಿದ್ದಾಗ ಜಾಸ್ತಿ ಉಳಿಸಿದ್ದು ದೇವರು ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ದೇವರಿಂದಲೇ ನಾನು ಉಳಿದಿದ್ದೆ. ತೀವ್ರವಾದಂಥ ರೋಗದಲ್ಲಿದ್ದಾಗ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿಯವರೇ ದೊಡ್ಡ ಅದ್ಭುತ ಮಾಡಿ ಇಲ್ಲಿ ಕರ್ಕೊಬರ್ಲಿ ಇವತ್ತು ದೇವ್ರ ಮಗಳಾಗಿ ನಿಲ್ಲಿಸಿದ್ದಾರೆ. ಆಮೇನ್ ಆಮೇನ್. ದೇವ್ರಿಗೆ ಸ್ತೋತ್ರ. ನನ್ನ ಜೀವ ಉಳಿಸಿರೋದು ದೊಡ್ಡ ಅದ್ಭುತ. ആമേൻ. ಸ್ತೋತ್ರ. ഈ വർഷത്തിൽ ഒരു ടൈമിൽ മനസ്സിൽ ബേജാറെല്ലാം ആവുന്നുണ്ടായിരുന്നു. ദൈവം അവിടുന്ന് വിടുവിച്ചു. ഇപ്പോൾ സന്തോഷം സമാധാനം ദൈവം. ആമേൻ. ಸ್ತೋತ್ರ. ಕೆಲಸ ಇಲ್ಲದೆ ಮನೆಯೆಲ್ಲ ತುಂಬ ಎಷ್ಟೋ ಕಷ್ಟಪಟ್ಟು ಸಾಗ್ತಾ ಇರಿಸ್ತಾರೆ. ಆದರೆ ದುಡಿಯ ಗಂಡಸು ಇಲ್ಲದಿದ್ದರೂ ದೇವರು ಸಂತೋಷವಾಗಿ ಮೊದಲ ದಿನದಿಂದ ಇವತ್ತುವರೆಗೂ ಹೆಚ್ಚಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಕೈ ಬರಿದಾಯ್ತು ಅಂದರೆ ಈ ಕೈ ತುಂಬಿಸ್ತಾವನೆ ಹೊರತು ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಮರೆತರೂ ನನ್ನ ದೇವರು ನನ್ನ ಕೈ ಬಿಟ್ಟಿಲ್ಲ. ಇನ್ನು ಮುಂದೆ ಹೆಚ್ಚಾಗಿ ನಡೆಸ್ತಾನೆ ಅನ್ನೋ ನಂಬಿಕೆ ಈ ವರ್ಷ ಇನ್ನೂ ಹೆಚ್ಚಿಸ್ಕೊಂಡಿದ್ದೀನಿ. ಅದನ್ನು ದೇವರು ಕಾಪಾಡಬೇಕು. ಆಮೇನ್. ಸ್ತೋತ್ರ. ತುಂಬ ಅದ್ಭುತಗಳು ಮಾಡಿದ್ದಾರೆ. ಕ್ಷಣವು ನಮ್ಮನ್ನು ತುಂಬ ಚೆನ್ನಾಗಿ ಕಾಯ್ದಿದ್ದಾರೆ. ಕಾಲು ಕಲ್ಲಿಗೆ ತಗಲದ ಹಾಗೆ ಕೈಗಳಲ್ಲಿ ಎತ್ತಿಕೊಂಡು ಕಾಯ್ದಿದ್ದಾರೆ. ಈ ವರ್ಷ ಎಲ್ಲ ತುಂಬ ಅದ್ಭುತ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಂದರೆ, ನಾನು ಸ್ಟಾರ್ಟಿಂಗ್ ಅಷ್ಟು ಓದ್ತಿದ್ದಿಲ್ಲ. ತುಂಬ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದಲ್ಲ ನಾನು. ತುಂಬ ಕಷ್ಟ ಅನ್ನಿಸ್ತಿತ್ತು ಕ್ಲಾಸಲ್ಲೆಲ್ಲ. ಅಂದರೆ ಅಷ್ಟು ತೆಗಿತಿದ್ದೆ ಮಾರ್ಕ್ಸ್, ಅಷ್ಟು ತೆಗಿತಿದ್ದಿಲ್ಲ. ತುಂಬ ಬೇಜಾರಾಗೋದು. ಬೇರೆ ಮಕ್ಕಳೆಲ್ಲ ಜಾಸ್ತಿ ತೆಗಿತಿದ್ರು, ನಾನೇ ಜಾಸ್ತಿ ತೆಗಿಲ್ಲ ಅನ್ನಿಸ್ತಿತ್ತು. ದೇವ್ರನ್ನ ಕೇಳಿಕೊಂಡೆ. ದೇವ್ರು ನನಗೆ ನಮ್ಮ ಕ್ಲಾಸಲ್ಲಿ ಒಂದು ಒಳ್ಳೆ ಹುಡುಗಿ ಅನ್ಸ್ಕೊಂಡು, ಒಳ್ಳೆ ಬೆಸ್ಟ್ ಸ್ಟೂಡೆಂಟ್ ಅನ್ಸ್ಕೊಂಡು, ಪರವಾಗಿಲ್ಲ ಓದ್ತಾಳೆ ಅನ್ನೋ ರೇಂಜಿಗೆ ದೇವ್ರನ್ನ ಮಾಡ್ತಾರೆ. ಈ ವರ್ಷದಲ್ಲಿ ಏನಂದರೆ, ನಮ್ಮ ಜೀವಿತದಲ್ಲಿ ನಾವು ಎಲ್ಲಿ ಎಡವಿ ಬೀಳುತ್ತೇವೋ ಅಲ್ಲಿ ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲೂ ಎತ್ತುವಂತನಾಗಿದ್ದಾನೆ. ಯಾವುದೇ ನಮಗೆ ಈ ವರ್ಷದಲ್ಲಿ ಏನೇನು ಯಾವುದೇ ನಾವು ಆಸೆ ಪಡುವುದಿಲ್ಲ. ಆದರೆ ದೇವರು ನಮ್ಗೆ ಏನೇನು ಬೇಕು ಅಗತ್ಯಗಳು ಅದೆಲ್ಲ ನಮ್ಮ ಜೀವಿತದಲ್ಲಿ ಒದಗಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಈ ಚಿಕ್ಕ ಶಾಶಿ ದೇವರು ನಮಗೆ ನನಗೆ ಈ ವರ್ಷ 2025ರಲ್ಲಿ ನನ್ನ ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡಿದ್ದಾರೆ. ಬಿದ್ದೋಗಿದ್ದಂಥ ನನ್ನ ಕುಟುಂಬವನ್ನು ಕಟ್ಕೊಟ್ಟಿದ್ದಾರೆ. ನನ್ನ ಮಗ ನನ್ನನ್ನು ಬಿಟ್ಟೋಗಿದ್ದ, ಅವ್ನು ಮತ್ತೆ ನನ್ನ ಕೈ ಸೇರಿದ್ದಾನೆ. ನನಗೆ ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ. ಒಂದು ಯಾವ ಥರ ಅಂತಂದರೆ, ನಾನು ಈ ಕುಟುಂಬನ ನೋಡಿ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಇಂಥ ಒಂದು ನನಗೆ ಯಾರೂ ಇಲ್ಲ, ನಾನೊಬ್ಳು ಅನಾಥೆ ಅಂದ್ಕೊಂಡಿದ್ದೆ. ನನ್ನ ಮಗ ಬಿಟ್ಟರೆ ನನಗಿನ್ನು ಯಾರೂ ಇಲ್ಲ, ಅವನು ಬಿಟ್ಟು ಹೋದ. ಇವಾಗ ನನಗೊಂದು ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ. ಪ್ರತಿಯೊಬ್ಬರೂ ಅಕ್ಕ ತಂಗಿ ಸ್ನೇಹಿತರು ಇಲ್ಲಿ ಸಿಕ್ಕಂಥ ಪ್ರೀತಿ ವಿಶ್ವಾಸ ನನಗೆ ಎಲ್ಲೂ ಸಿಕ್ಕಿಲ್ಲ. ನನ್ನ ಬಂಧು ಬಳಗ ಕುಟುಂಬದ ಸಮೇತ ನನಗೆ ಈ ಥರ ಪ್ರೀತಿ ಸಿಕ್ಕಿಲ್ಲ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಎಲ್ಲರಿಗೂ ನಾನು ಈ ಮೂಲಕ ಈ ವರ್ಷದಲ್ಲಿ ದೇವರು
ನಮ್ಮ ಕುಟುಂಬ ಜೀವಿತವನ್ನು ಆಶೀರ್ವದಿಸಿದ್ದಾರೆ. ಮನುಷ್ಯನ ಸಹಾಯವಲ್ಲ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನೆನೆಸಿದರೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗೋದಿಲ್ಲ. ನಮ್ಮ ಕುಟುಂಬ ಜೀವಿತದಲ್ಲಿ ಈ 2025ರಲ್ಲಿ ದೇವರು ಬಹಳಷ್ಟು ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ನಾವು ನೆನೆಸಿದ್ದಕ್ಕಿಂತ ಮಿಗಿಲಾಗಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರವನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಅದೇ ಪ್ರಕಾರವಾಗಿ 2026ಕ್ಕೆ ಕಾಲಿಡುವಾಗ ದೇವರು ಈ ವರ್ಷದಲ್ಲಿ ನಮ್ಮ ಕುಟುಂಬ ಜೀವಿತವನ್ನು ಕುರಿತು ಇಟ್ಟಿರುವ ಉದ್ದೇಶವನ್ನು ನೆರವೇರಿಸಲಿಕ್ಕೆ ನಮ್ಮ ಕೈಲಾದಷ್ಟು ನಾವು ಶ್ರಮ ಪಡುತ್ತೇವೆ. ದೇವರ ಕರ ಪ್ರವರ್ತನೆ ನಮ್ಮ ಜೊತೆಯಲ್ಲಿದ್ದು ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಸ್ಕೂಲಿಗೆ ಹೋಗುವಾಗ ಎಲ್ಲ ತಲೆ ನೋಯ್ತಿತ್ತು. ಈಗ ಸರಿ ಆಯ್ತು. ಸರಿ ಆಯಿತು. ಓಕೆ, ಸ್ತೋತ್ರ. ಈ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ನಡೆದಿತ್ತು ಅದ್ಭುತ ಅಂದರೆ, ನಾನು ಮೊದಲು ವಾಕ್ಯ ಇಲ್ದಿರೋ ಸಭೆಗೆ ಹೋಗ್ತಾ ಇದ್ದೆ. ನನಗೆ ವಾಕ್ಯ ಬೇಕಾಯಿತು, ರೈಟಾ ಸಭೆಗೆ ಕನೆಕ್ಟ್ ಆಗಬೇಕಾಯಿತು. ನಾನು ಇಲ್ಲಿ ಕಂಬಿಪುರ ಚರ್ಚಿಗೆ ಬಂದೆ. ಅದೇ ಒಂದು ದೊಡ್ಡ ಅದ್ಭುತ ನನಗೆ. ಸ್ತೋತ್ರ. ಆಮೇಲೆ ನಮ್ಮ ಕುಟುಂಬದಲ್ಲಿ ಸಾಕಷ್ಟು ಅದ್ಭುತಗಳು ಮಾಡಾರೆ ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ. 2025ನೇ ಜರ್ನಿ ಇದೆ. 2026ನೇ ಜರ್ನಿನೂ ಸಂಪೂರ್ಣವಾಗಿ ಅದ್ಭುತ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಸ್ತೋತ್ರ. ಮಾತ್ರವಾಗಲಿ ಕಳೆದ ವರ್ಷವೆಲ್ಲ ದೇವರು ಕಾದು ಪರಿಪಾಲಿಸಿದ್ರು. ಪ್ರತಿ ಸನ್ನಿವೇಶದಲ್ಲೂ ಪ್ರತಿ ದುಃಖದಲ್ಲೂ ದೇವರ ಸಂಗಡವಿದ್ದು ಇದುವರೆಗೂ ದೇವರು ಕಾದು ಪರಿಪಾಲಿಸಿದ್ರು. ದೊಡ್ಡ ಅದ್ಭುತವೇನೆಂದರೆ, ಪ್ರಿಯ ಸೇವಕರ ಮುಖಾಂತರ ಅನೇಕ ವಾಕ್ಯಗಳನ್ನು ಕೇಳೋದಕ್ಕೂ ಆ ವಾಕ್ಯದ ಮುಖಾಂತರ ನಮ್ಮೊಬ್ಬೊಬ್ಬರ ಜೀವಿತವನ್ನು ಬದಲಾಯಿಸ್ಕೊಳ್ಳೋದಕ್ಕೂ ಮತ್ತು ಅನೇಕ ರೀತಿಯಲ್ಲಿ ನಾವು ಬದಲಾವಣೆ ಆಗೋದಕ್ಕೂ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ನಾವು ಬದಲಾವಣೆ ಆಗಬೇಕು. ನನ್ನ ಜೀವಿತದಲ್ಲೂ ಮತ್ತು ಅನೇಕರ ಜೀವಿತದಲ್ಲೂ ದೇವರ ಅದ್ಭುತವನ್ನು ಮಾಡ್ತಾ ಇದ್ದಾರೆ. ನಾನು ದೇವರಿಗೆ ಅದ್ಭುತ ಈ ವರ್ಷದಲ್ಲಿ ನಮಗೆ ಭೂಮಿಲಿ ಅದ್ಭುತವಾದ ಬೆಳೆ ಕೊಟ್ಟರು ದೇವರು. ದೇವ್ರಿಗೆ ಯಾವುದೇ ಕಷ್ಟ ಬಂದ್ರೂ ನಮಗೆ ಎಲ್ಲಾದ್ರೂ ಒಳ್ಳೇದು ಮಾಡ್ಕೊಂಡು ಹೋಗಿದ್ದಾರೆ. ಅದೇ ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು. ಕೆಲಸ ಏನು ಇಲ್ಲದೆ ಮತ್ತು ಸಭೆಗೂ ನನಗೆ ಹೇಳಿದ್ದು ಸಭೆ ಬೇಕು ಅಂತಲೇ, ಇದೇ ಬೇಕು ಅಂತ ಹೇಳ್ತಾ ಇದ್ದೆ. ನಾವೊಂದು ಒಳ್ಳೆ ಸಭೆ ಕೊಡಪ್ಪ ಅಂತ. ಅದು ಒಂದು ನನಗೆ ಈ ವರ್ಷದಲ್ಲೇ ನನಗೆ ಆಯಿತು. ಆದರೆ ನಾನು 3 ತಿಂಗಳು 4 ತಿಂಗಳಿಂದ ಪ್ರೇಯರ್ ಮಾಡ್ಕೊಂಡು ಕೇಳ್ತಾ ಇದ್ದೆ. ಅಂದರೆ ನನಗೆ ಬೇರೆ ಒಂದು ಸಭೆ ನಮ್ಮ ಮಕ್ಕಳು ನಾವು ತುಂಬ ಇದರಲ್ಲಿ ಇದ್ದೋ ಮತ್ತು ಕಷ್ಟದಲ್ಲಿ ಇದ್ದೋ ಒಂದು ತುಂಬಾ ಕಷ್ಟದಲ್ಲಿದ್ದೋ. ಇವಾಗ ಈ ವರ್ಷದಲ್ಲಿ ಎಲ್ಲ ವಿಷಯದಲ್ಲೂ ಸಮಾಧಾನ ಆಗಿದೆ, ಶಾಂತಿ ಎಲ್ಲ ಕೊಟ್ಟಿದ್ದಾರೆ. ಓಕೆ, ದೇವರಿಗೆ ಸ್ತೋತ್ರ. ನನ್ನ ಕೆಲಸದಲ್ಲಿ ನಾನು ಮಾಡ್ತಿರೋ ಕೆಲಸದಲ್ಲಿ ನಾನು ತುಂಬ ವರ್ಷದಿಂದ, ಈಗ ಒಂದು 3 ವರ್ಷದಿಂದ ಮಾಡ್ತಾಯಿದ್ದೆ ಹೋಟೆಲ್ ಕೆಲಸ. ಆದರೆ ಈ ವರ್ಷ ಕೆಲಸದಲ್ಲಿ ನನಗೆ ಪ್ರತಿಯೊಂದು ಕೆಲಸನೂ ದೇವರು ತಾನೇ ನನ್ನ ಜೊತೆ ನಿಂತು ನನಗೆಲ್ಲ ಕೆಲಸ ದೇವರು ಕಲಿಸಿ ಇವತ್ತು ನಾನೊಂದು ಅಡುಗೆ ಮಾಡುವ ಒಂದು ಯಾವ ಹೋಟೆಲಿಗೆ ಹೋದರೂ ಅಡುಗೆ ಮಾಡಿ ಮುಂದೆ ಬರ್ತೀನಿ ಅನ್ನೋ ದೊಡ್ಡ ಅದ್ಭುತ ಕಾರ್ಯ ದೇವರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಕೂಡ ಆರೋಗ್ಯದಲ್ಲಿ ಕೂಡ ಡಾಕ್ಟ್ರು ಹೇಳೋದಕ್ಕಿಂತ ಹೆಚ್ಚಾಗಿ ದೇವ್ರನ್ನ ಹತ್ರ ನಾವು ಕೇಳ್ಕೊಂಡು, ನಾನು ಪ್ರತಿ ರಾತ್ರಿ ನಾನು ಕೇಳ್ತೀನಿ, ದೇವರು ಕೇಳ್ಕೊಂಡಿದ್ದೀನಿ. ಹೇಳಿದಾಗ ಎಲ್ಲ ಪ್ರತಿ ಉತ್ತರ ಮಾರನೇ ದಿನ ಬೆಳಗ್ಗೆ ನನಗೆ ಸಿಗುತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲಿ ನಡೀತಾನೆ. ಅದೇ ರೀತಿ ನನ್ನ ತಮ್ಮನ ವಿಷಯದಲ್ಲಿ, ನಮ್ಮ ಅಮ್ಮನ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ತುಂಬ ದೊಡ್ಡ ಅದ್ಭುತ ಕಾರ್ಯ ದೇವರು ಮಾಡ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿ. ಥ್ಯಾಂಕ್ ಯು. ವರ್ಷത്തിൽ നടക്കാൻ പറ്റാത്തവരനുഭവം മകളുടെ വിവാഹം നടന്നു. ಆಮೇಲೆ ಥ್ಯಾಂಕ್ ಯು. ಇವತ್ತು ಇಲ್ಲಿಗೆ ಬರಮಾಡಿದ್ದಕ್ಕೆ ದೇವರಿಗೆ ಸ್ತೋತ್ರ. ಬರ್ತಿರ್ಲಿಲ್ಲ ಅಂದರೂ ಬಂದಿದ್ದೀನಿ, ದೇವರು ತಲುಪಿಸಿದ್ದಾರೆ. ಇನ್ನೊಂದು ನನಗೆ ಓದಲ್ಲಿ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ, ಒಳ್ಳೆ ಸಂಬಳದಲ್ಲಿ ಒಳ್ಳೆ ಪೋಸ್ಟ್ ಆಗಿ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಥ್ಯಾಂಕ್ ಯು. ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಮಹತ್ವದ ಕಾರ್ಯಗಳು ಈ ವರ್ಷದಲ್ಲಿ ಉಪವಾಸ ಪ್ರಾರ್ಥನೆ ಮುಖಾಂತರವಾಗಿಯೂ ಪ್ರತಿದಿನ ಸಂಡೆ ಮುಖಾಂತರವಾಗಿ ದೇವರು ನನ್ನನ್ನು ಬಲಪಡಿಸಿ ನಡೆಸಿದ್ರು. ಒಂದೊಂದು ಉಪವಾಸ ಪ್ರಾರ್ಥನೆಯನ್ನು ಮರೆಯೋಕ್ಕಾಗದೇ ಇರೋಂಥ ಅದ್ಭುತ. ಥ್ಯಾಂಕ್ ಯು. ಮರೆಯೋಕ್ಕಾಗದೇ ಇರೋ ಅದ್ಭುತ ಇವತ್ತು ನನ್ನ ಜೀವಿತದಲ್ಲಿ ದೇವರ ಅದ್ಭುತ ಮಾಡಿ
ತುಂಬ ಬಾಧಪಟ್ಟಿದ್ದೆ ಒಂದು ವಿಷಯದಲ್ಲಿ ದೇವರು ದೊಡ್ಡ ജയ ಕೊಟ್ಟರು. ആമേൻ. പാസ്റ്ററുടെ ജീവിതത്തിൽ നടന്ന മറക്കാൻ പറ്റാത്ത അത്ഭുതം എന്ന് പറഞ്ഞാൽ ഏത് വിഷയമാണ് ഇപ്പോൾ ഓർമ്മ വരുന്നത്? നമ്മുടെ ഈ ഉയർപ്പിൻ്റെ അതിനിടെ കൂട്ടായ്മ. സ്തോത്രം.